ಹಲೋ ಗೆಳೆಯರೇ, ನಮಸ್ತೆ. ಎಲ್ಲರೂ ಕೂಡ ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಚಾನಲಲ್ಲಿ ಮ್ಯಾರೇಜ್ ಪ್ರೊಫೈಲ್ಗಳು ಬರ್ತಾ ಹೋಗ್ತವೆ ಸ್ನೇಹಿತರೆ. ನಿನ್ನೆನೇ ಒಂದು ವಿಶೇಷವಾಗಿ ಪ್ರೊಫೈಲ್ ಬಂದಿತ್ತು, ಅದನ್ನು ಕೂಡ ವಿಡಿಯೋ ಮಾಡಿ ಹೇಳಿದ್ದೆ ನಾನು. ಆಲ್ರೆಡಿ ಅವರಿಗೆ ಒಬ್ಬ ಹುಡುಗ ಕೂಡ ಸಿಕ್ಕಿದ್ದಾನೆ, ನೋಡ್ಕೊಳ್ಳಿ. ಇವರ ಹೆಸರು ಬಂದುಬಿಟ್ಟು ಜಯ ಅಂತ. ಫೋಟೋ ಕೂಡ ನೋಡ್ಕೊಳ್ಳಿ. ವಯಸ್ಸು 28 ವರ್ಷ. ಊರು ಬಂದುಬಿಟ್ಟು ಜಗಳೂರಿನಲ್ಲಿ ವಾಸವಾಗಿರೋದು ಇವರು. ನೋಡೋದಕ್ಕೆ ದಪ್ಪದಾಗಿರ್ತಕ್ಕಂಥ ಮೈಕಟ್ಟು ಹೊಂದಿದ್ರು ಕೂಡ ವೈಟ್ ಆಗಿದ್ದಾರೆ. ಆಸ್ತಿ ಬಂದು ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದೇನೆ, ನನ್ನ ಒಂದು ತಂದೆಯವರು ನನ್ನ ಹೆಸರಿಗೇನೆ ಅಂತ ಸುಮಾರು 20 ಲಕ್ಷ ರೂಪಾಯಿಯಷ್ಟು ಆಸ್ತಿ ಕೂಡಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಮುದ್ದು ಮಾಡಿಕೊಂಡು ನನ್ನ ಜೊತೆ ಯಾವಾಗಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಂಬಂಧ ಬೆಳೆಸ್ಕೊಂಡು ಹೋಗುವಂತಹ ಒಬ್ಬ ಜೊತೆಗಾರನ ಅವಶ್ಯಕತೆ ಇದೆ ನನಗೆ. ತುಂಬ ಹುಡುಕಾಟ ಮಾಡಿದ್ದೇವೆ, ಬಟ್ ನನಗೆ ಕೆಲವೊಂದಿಷ್ಟು ಕಂಡೀಷನ್ಗಳಿದೆ. ಆ ಒಂದು ಕಂಡೀಷನ್ಗಳನ್ನು ನೋಡ್ಕೊಂಡು ಹೋಗುವಂಥವ್ನು ಇರಬೇಕಂತೆ. ಫೋಟೋ ನೋಡಿದ್ರಲ್ವ, ಬನ್ನಿ ಆ ಕಂಡೀಷನ್ ಹೇಳ್ತೇನೆ. ಮದುವೆಗೂ ಮುನ್ನ ನನ್ನ ಆಸೆಗಳು: ಮದುವೆ ಆಗುವಂಥ ಹುಡುಗ ಜಾಸ್ತಿ ದಪ್ಪ ಇರಬಾರ್ದು, ಜಾಸ್ತಿ ದಪ್ಪ ಇರಲಿ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಆ್ಯಂಡ್ ಅವ್ರಿಗೆ ಸೀರೆ ಉಡಿಸೋಕೆ ಅಂತ ಬರಬೇಕು, ದಿನಾಲೂ ನನಗೆ ನೀವೇ ಸೀರೆ ಉಡಿಸ್ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸ್ನಾನ ಆದ ನಂತರ ನಿಮಗೆ ಸೀರೆ ಉಡ್ಸೋಕ್ಕೆ ಬರಬೇಕಂತೆ. ಅವರು ಸುಮ್ಮನೆ ನಿಂತ್ಕೊಳ್ತಾರೆ. ಸೊ ನೀವು ಅವ್ರಿಗೆ ಸೀರೆ ಉಡಿಸಿ ಬ್ರಾ ಕೂಡ ಹಾಕಬೇಕು ಅಂತ ಹೇಳಿದ್ದಾರೆ. ಯಾವುದಾದ್ರೂ ಕೆಲಸ ಕೂಡ ಮಾಡ್ತಿರಬೇಕು, ಒಳ್ಳೆಯ ಒಂದು ಸಂಬಳ ಕೂಡ ಪಡಿತಿರಬೇಕು. ನಮ್ಮಿಬ್ಬರ ಒಂದು ಸಂಸಾರ ನಡಬೇಕು ಅಂದರೆ ಒಂದು ಕೆಲಸ ಮಾಡ್ತಿರಲೇಬೇಕು, ಅದರಿಂದ ಒಂದು ಒಳ್ಳೆಯ ಸಂಬಳ ಕೂಡ ನೀವು ಪಡಿತಿರಬೇಕು. ನಮ್ಮಿಬ್ಬರ ಸಂಸಾರ ಯಾರಿಗೂ ಕೂಡ ತೊಂದರೆ ಕೊಡ್ತಿರಬಾರ್ದು, ಅದರಿಂದ ಇನ್ನೊಬ್ಬರು ನೋಡಿ ಹೆಂಗಿದ್ದಾರೆ ಅವರು ಅಂತ ಕಲಿಬೇಕು, ಹಾಗೆ ಜೀವನ ಸಾಗಿಸೋಣ ಅಂತ ಇವ್ರು ಹೇಳಿದ್ದಾರೆ. ಓಕೆ ಆಯಿತು, ಇವ್ರು ಹೇಳ್ದಂಗೆ ನಾನು ಎಲ್ಲನೂ ಕೂಡ ಕೇಳ್ತೀನಿ ಅಂತ ನೀವೇನಾದರೂ ರೆಡಿ ಇದ್ದರೆ ಬೇಗ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಾನು ರೆಡಿ ಇದ್ದೇನೆ ನಿಮಗೆ ಮದುವೆ ಆಗೋದಕ್ಕೆ ಅಂತ ಸೊ ತಿಳಿಸಿ. ಅವರೇ ಖುದ್ದಾಗಿ ಎಲ್ಲ ಚೆಕ್ ಮಾಡಿ ಒಬ್ಬನಿಗೆ ರಿಪ್ಲೈ ಕೊಡ್ತಾರೆ, ಅದು ಅವನಿಗೆ ಇಷ್ಟ ಆದವನಿಗೆ ಅಂತ ಹೇಳಿದರು. ಅವರ ಫೋಟೋ, ಅವರ ಊರು, ಎಲ್ಲ ಡೀಟೇಲ್ಸ್ಗಳನ್ನು ಹೇಳಿದೆ. ಸೊ ಈ ಕಡೆ ಬರೋದಾದರೆ ಪ್ರಸ್ತುತ ಅವ್ರ ಹತ್ರ ಇರ್ತಕ್ಕಂಥ ಆಸ್ತಿ ಏನು ಹೇಳಿದೆ, 20 ಲಕ್ಷ ರೂಪಾಯಿ ಆಸ್ತಿ ಇದೆ ಅಂತ ಅಂದ್ರಲ್ಲ ಸ್ನೇಹಿತರೆ. ಅದರಲ್ಲಿ ಈ ಒಂದು ಕಾರನ್ನು ಕೂಡ ಇದೆ, ನೋಡ್ಕೊಳ್ಳಿ. ಆ್ಯಂಡ್ ವೆರಿ ಹೈಜೀನಿಕ್ ಆಗಿರ್ತಕ್ಕಂಥ ಕಾರು ಮತ್ತು ಅಷ್ಟೇ ಮಾಡಲಲ್ಲಿ ಇರ್ತಕ್ಕಂಥ ಕಾರ್ ಸ್ನೇಹಿತರೆ. ವೈಟ್ ಕಲರಲ್ಲಿದೆ. ಅವರ ಒಂದು ಅಣ್ಣನವರು ಒಬ್ಬರಿದ್ದಾರೆ. ಇವರ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಅಂತ ನಿಮ್ಗೆ ಹೇಳಿಲ್ಲಲ್ಲ, ಹೇಳ್ತೀನಿ ಬನ್ನಿ. ಪ್ರಸ್ತುತ ಇವರ ಕುಟುಂಬದಲ್ಲಿ 5 ಜನ ಸದಸ್ಯರು. ಇವರ ತಂದೆಯವರು, ತಾಯಿಯವರು, ಅಣ್ಣ ಮತ್ತು ತಂಗಿಯವರು ಅಂತ ಇದ್ದಾರೆ. ಇವರು ಬಂದುಬಿಟ್ಟು 2ನೇ ಮಗಳಾಗಿರ್ತಕ್ಕಂಥದ್ದು. ಅವರ ಒಂದು ಬ್ರದರ್ ಅವರ ಮದುವೆ ಆಲ್ರೆಡಿ ಆಗಿ ಹೋಗಿದೆ, ಇವಾಗ ಇವ್ರದ್ದು ಮಾಡ್ತಿದ್ದಾರೆ ಸ್ನೇಹಿತರೆ. ಸೊ ಒಳ್ಳೆಯ ಒಂದು ಡಿಸೈನಿಂಗಲ್ಲಿ ಈ ಒಂದು ಕಾರನ್ನು ಇಟ್ಕೊಂಡಿರೋದು. ಇವಾಗ ಬಡಿ ಒಂದು ಮಿಡಲ್ ಕ್ಲಾಸಿನ ಮನೆತನದರ ಆಗಿರಲಿ ಅಥವಾ ಒಂದು ರಿಚ್ ಆಗಿರಲಿ, ಎಲ್ಲರೂ ಕೂಡ ಕಾರನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ಫ್ಯಾಮಿಲಿ ಅವರು ಎಲ್ಲಾದರೂ ಸುತ್ತಾಡೋಕ್ಕೆ ಅಂದರೆ ಎಮರ್ಜೆನ್ಸಿ ಹೋಗೋಕ್ಕೆ ಬಂದಾಗ ಬೇಕೇ ಬೇಕಲ್ವ, ಹಾಗಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ನೀವು ನೋಡ್ಕೊಳ್ಬೋದು ಒಳಗಡೆ ಇರ್ತಕ್ಕಂಥ ಈ ಒಂದು ಸಿಸ್ಟಮ್. ಏನಕ್ಕಪ್ಪ ಒಳಗಿನ ಸಿಸ್ಟಮ್ ನಾನು ತೋರಿಸ್ತಿದ್ದೀನಿ ಅಂದರೆ, ಸೊ ಎಲ್ಲನೂ ಗೊತ್ತಾಗಬೇಕಲ್ವ ಸ್ನೇಹಿತರೆ. ಪ್ರಸ್ತುತ ನಿಮಗೆ ಇಷ್ಟ ಆಗಿರೋದು ಅವರಷ್ಟೇ ಅಲ್ಲ, ಇವರ ಆಸ್ತಿನೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ, ಹಾಗಾಗಿ ತೋರಿಸ್ತಿರೋದು ನಾವು. ಎಸ್, ಈ ಒಂದು ಕಲರಿಂಗ್ ಡಿಸೈನಿಂಗ್ ಆಗಿರಲಿ ಅಥವಾ ಈ ಒಂದು ಸೀಟಿನ ಡಿಸೈನಿಂಗ್ ಆಗಿರಲಿ, ಎಲ್ಲನೂ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗೋ ಲುಕ್ನಲ್ಲಿ ಇದೆ ಸ್ನೇಹಿತರೆ. ನೋಡ್ಕೊಳ್ತಿದ್ದೀರಾ ಅಂದ್ಕೊಳ್ತೇನೆ. ಆ್ಯಂಡ್ ಇದರ ಶೋರೂಮ್ ಪ್ರೈಸ್ ಬಂದ್ಬಿಡು ಸ್ನೇಹಿತರೆ ಪ್ರಸ್ತುತ 17 ಲಕ್ಷ ರೂಪಾಯಿ, 17 ಲ್ಯಾಕ್ ಅಂತ ಹೇಳಿದ್ದಾರೆ. ಎಸ್, ಇಷ್ಟು ಇವರು ಕಳಿಸಿರ್ತಕ್ಕಂಥ ಮಾಹಿತಿ. ಇದರ CC ಬಂದುಬಿಟ್ಟು 1888 CC ಇದೆ. ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್, ಏರ್ ಬ್ಯಾಗ್, AC ಕಂಪಲ್ಸರಿ ಎಲ್ಲ ಕಾರಲ್ಲಿ ಇರುತ್ತೆ, ಇದರಲ್ಲೂ ಕೂಡ ಇದೆ ಅಂತ ಹೇಳಿದ್ದಾರೆ. ಸಾಕಲ್ವ ಇದರ ಮಾಹಿತಿ? ಇವಾಗ ಬೇಗ ಅವ್ರು ಹೇಳ್ದಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ.